ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ವತಿಯಿಂದ ನಿರ್ಮಿಸಲಾದ ವಾಣಿಜ್ಯ ಮಳಿಗೆಗಳು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಾಣವಾದ ಈ ಮಳಿಗೆಗಳ ಈ ಸ್ಥಿತಿಗೆ ಕಾರಣ ಯಾರು? ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಕಾರಣನಾ? ತಾಲೂಕು ಪಂಚಾಯತ್ ಅಧಿಕಾರಿಗಳು ಕಾರಣನಾ? ಯಾರು ಈ ಸ್ಥಿತಿಗೆ ಹೊಣೆ ಹೊತ್ತವರು ಎಂದು ಸಾರ್ವಜನಿಕರ ಆಕ್ರೋಶ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇವುಗಳನ್ನು ಲೋಕಾರ್ಪಣೆ ಮಾಡಿ, ಇಲ್ಲವಾದರೆ ಲೋಕಾರ್ಪಣೆ ಮಾಡುವ ಮುಂಚೆ ಶಿಥಿಲವಾಗುವ ಸ್ಥಿತಿ ತಲುಪುತ್ತದೆ. ಗೌರಿಬಿದನೂರು ತಾಲೂಕಿನಲ್ಲಿ ಸಾವಿರಾರು ಜನಗಳು ನಿರುದ್ಯೋಗಿಗಳಿದ್ದು, ಈ ಅಂಗಡಿ ಮಳಿಗೆಗಳನ್ನು ಅವರಿಗೆ ಕೊಟ್ಟರೆ ಅವರಿಗೆ ಉದ್ಯೋಗವು ಸಿಕ್ಕ ಹಾಗೆ ಆಗುತ್ತದೆ ಮತ್ತು ತಾಲೂಕು ಪಂಚಾಯಿತಿಗೂ ತೆರಿಗೆ ಹಣ ಸಿಗುತ್ತೆ. ದಯವಿಟ್ಟು ಕಣ್ಣು ಮುಚ್ಚಿ ಕುಳಿತ ಆಡಳಿತ ವರ್ಗ ಕಣ್ ತೆಗೆದು ನೋಡಿ, ಸಾರ್ವಜನಿಕ ಮುಕ್ತ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದಾಗಿ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ತಿಳಿಸಿದರು. ಇದೇ ಸಮಯದಲ್ಲಿ ಸಂಚಾರ್ ಟೈಮ್ಸ್ ವರದಿಗಾರರಾದ ನಸರುಲ್ಲಾ ಅವರು ಮಾತನಾಡಿ, ಡೆಂಗ್ಯೂ ಕಾಯಿಲೆಯಿಂದ ದಿನಾ ಒಬ್ಬೊಬ್ರು ಸಾಯುತ್ತಿದ್ದು, ಇಲ್ಲಿ ಸ್ವಚ್ಛತೆಯೂ ಸಹ ಮರೀಚಿಕೆಯಾಗಿದೆ, ಸರಿಪಡಿಸಬೇಕೆಂದು ತಿಳಿಸಿದರು. ನಮಸ್ಕಾರ ಗೆಳೆಯರೇ. ಇಂದು ಗೌರಿಬಿದನೂರು ನಗರದ ನಾಗೇರೆಡ್ಡಿ ಸರ್ಕಲ್ನಲ್ಲಿರುವ ಜಿಲ್ಲಾಡಳಿತ ಮತ್ತು ತಾಲೂಕು ಪಂಚಾಯತ್ ವತಿಯಿಂದ ನಿರ್ಮಿಸಲಾದ ವಾಣಿಜ್ಯ ಮಳಿಗೆಯ ಸ್ಥಿತಿ ಹೇಗಿದೆ ನೋಡಿ. ಪಾಪ 106 ಕೋಟಿ ಸಾರ್ವಜನಿಕರ ತೆರಿಗೆ ಹಣವನ್ನು ಬಳಸಿ ಈ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಈ ಕಟ್ಟಡ ಲೋಕಾರ್ಪಣೆ ಮಾಡುವ ಮುಂಚೆಯೇ ಶಿಥಿಲವಾಗುವ ಸ್ಥಿತಿಯಲ್ಲಿದೆ. ಪಾಪ ಸಾವಿರಾರು ಜನರು ಗೌರಿಬಿದನೂರು ತಾಲೂಕಲ್ಲಿ ನಿರುದ್ಯೋಗಿಗಳಿದ್ದಾರೆ. ಅಂಥವರಿಗೆ ಈ ಮಳಿಗೆಗಳನ್ನು ಕೊಟ್ಟರೆ ವ್ಯಾಪಾರ ಮಾಡಿಕೊಂಡು ಅವರ ಜೀವನವನ್ನು ನಡೆಸ್ತಾರೆ. ಅವ್ರಿಗೂ ಕೊಡದೆಯೇ ಇದು ಅನೈತಿಕ ಚಟುವಟಿಕೆಗಳಿಗೆ ತಾಣವಾಗಿ ಈ ಮಳಿಗೆಯನ್ನು ಮಾಡಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ? ತಾಲೂಕು ಆಡಳಿತ ಜವಾಬ್ದಾರಿಯಾ? ತಾಲೂಕು ಪಂಚಾಯಿತಿ ಜವಾಬ್ದಾರಿಯಾ? ಹೇಳಿ. ದಯವಿಟ್ಟು ಇದನ್ನು ಮನಗಂಡು ಇದನ್ನು ಲೋಕಾರ್ಪಣೆ ಮಾಡಿ ನೂರಾರು ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ನಿರುದ್ಯೋಗಿಗಳಿಗೆ ಕೆಲಸ ಸಿಗುವಂತೆ ಮಾಡಬೇಕಾಗಿ ತಮ್ಮಲ್ಲಿ ಮನವಿ. ದಯವಿಟ್ಟು ಇದಕ್ಕೆ ಯಾರಾದರೂ ಅಧಿಕಾರಿಗಳಿದ್ದರೆ ಎಚ್ಚೆತ್ತುಕೊಳ್ಬೇಕು. ಇಂತಹ ಬೇಜವಾಬ್ದಾರಿತನ ತೋರುವ ಅಧಿಕಾರಿಗಳ ಧೋರಣೆಯಿಂದ ಇವತ್ತು ಈ ಕಟ್ಟಡದ ಸ್ಥಿತಿ ಹೀಗಾಗಿದೆ. ದಯವಿಟ್ಟು ಎಚ್ಚೆತ್ತುಕೊಳ್ಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡಿಕೊಳ್ತೇವೆ. ಗೌರಿಬಿದನೂರು ವಾಣಿಜ್ಯ ಮಳಿಗೆಯ ಬಗ್ಗೆ ನಾನು ತಿಳಿಸುವುದೇನೆಂದರೆ, ಇದಕ್ಕೆ ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತ. ಆದ್ದರಿಂದ ಇದನ್ನು ಬೇಗ ಸರಿಪಡಿಸಬೇಕಂತ ನನ್ನ ಆಗ್ರಹ. ದಯವಿಟ್ಟು ಸಾವಿರಾರು ಜನ ನಿರುದ್ಯೋಗಿಗಳು ಗೌರಿಬಿದನೂರು ತಾಲೂಕಲ್ಲಿದ್ದಾರೆ. ಅವರಿಗೆ ಈ ಮಳಿಗೆಗಳನ್ನು ಕೊಟ್ಟರೆ ಅವರಿಗೆ ಉದ್ಯೋಗ ಸಿಗುತ್ತೆ, ಅವರ ಜೀವನವನ್ನು ನಡೆಸುತ್ತದೆ. ಆಮೇಲೆ ಸಾರ್ವಜನಿಕರಿಂದ ವಸೂಲಿ ಮಾಡಿ ತೆರಿಗೆ ಹಣಕ್ಕೂ ಒಂದು ಗೌರವ ಸಿಗುತ್ತೆ, ಒಂದು ವ್ಯಾಲ್ಯೂ ಸಿಗುತ್ತೆ. ದಯವಿಟ್ಟು ಇದನ್ನು ಸಾರ್ವಜನಿಕರಿಗೆ ಮಾಡಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ.